ಮುದ್ದು ಸೊಸೆ ಇದು ಶುಕ್ರವಾರದ ಎಪಿಸೋಡು, ಶುಕ್ರವಾರದ ಎಪಿಸೋಡು ಅಂದರೆ ಶನಿವಾರದ ಎಪಿಸೋಡ್ ಆಗಿರುತ್ತೆ. ಶುಕ್ರವಾರದ್ದೇ ಕಂಟಿನ್ಯೂ ಮಾಡ್ತಾ ವಿದ್ಯಾ ನಗ್ತಿರೋದು ಎದಕ್ಕೋ ಅಲ್ಲಿ ತೆಗಿತಿರೋದು ಅಂತೆಲ್ಲ ಕೇಳ್ತಾನೆ. ವಿದ್ಯಾ ನೋಡಿ ನಿಮ್ಮ ಹಿಂದೆ ನೋಡಿ ಅಂತೆಲ್ಲ ಹೇಳ್ತಾಳೆ. ನಿಮ್ಮ ಹಿಂದೆ ನೋಡಿ ನೋಡ್ತಾನೆ. ಆವಾಗ ಅಂದರೆ ಭದ್ರಂದು ಸೂಟ್ ಕೇಸ್ನಾಗಿನೋ ಬಟ್ಟೆ ಎಲ್ಲ ಚಲಾಪಿಲಿಯಾಗ ಒಂದು ಸೂಟ್ ಕೇಸ್ನ ಭದ್ರ ಮಾಡೋದು ಗೊತ್ತಿಲ್ಲ ನಿನಗೆ ಅಂತೆಲ್ಲ ಹೇಳಿ ವಿದ್ಯಾ ನಗ್ತಿರೋದು. ಓಹೋ ಈಗ ಅಂಥದ್ದೇನಾಗಿದೇನೋ ಅಂತೆಲ್ಲ ಹೋಗಿ ಸೂಟ್ ಕೇಸ್ ತೊಗೊಂಬಂದು ಇಲ್ಲಿ ಈ ಕಡೆ ಇಡ್ತಾನೆ. ಈ ಕಡೆ ಇಟ್ಟ ಮೇಲೆ ವಿದ್ಯಾ ಆ ಕಡೆ ಹೋಗಿ ಇನ್ನೂ ನಗುತ್ತಿರನೇ ಇರ್ತಾಳೆ ವಿದ್ಯಾ. ಆಮೇಲೆ ಫಸ್ಟ್ ಅದಕ್ಕೂ ಮುಂಚೆ ಇವಾಗ ಸರಿ ಈಗ ಏನಾಯಿತು, ಈಗ ಅವೆಲ್ಲ ಬಟ್ಟೆ ಒಗೆದು ಇಸ್ತ್ರಿ ಮಾಡಿ ಮಡಿಸಿ ಇಡಬೇಕಂತೆಲ್ಲ ಹೇಳ್ತಾನೆ. ನಾನು ಅದೆಲ್ಲ ಸೇವೆ ಮಾಡೋಂಗಿಲ್ಲ ಅಂತಲ್ಲ. ಕೋರ್ಟ್ನಲ್ಲಿ ಗಂಡ ಬೇಕು ಅಂತ ಗಂಡ ಬೇಕಂದಿದ್ದು ಆ ಮಗುವಿನ ಸಲುವಾಗಿ ಹೇಳಿದ್ದು. ಇದೆಲ್ಲ ಸೇವೆ ಮಾಡೋಕ್ಕಲ್ಲ, ಈ ಹಳೆ ವಿದ್ಯೆ ಅಲ್ಲ, ನಾನು ಹೊಸ ವಿದ್ಯೆ, ಇದೆಲ್ಲ ಸೇವೆ ಎಲ್ಲ ಮಾಡಲ್ಲ. ಸರಿ ಬಿಡು ಅಂತ ನನ್ನ ಕೆಲಸ ನಾನೇ ಮಾಡ್ಕೊತೀನಿ, ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡ್ರೆ ಚೆನ್ನಾಗಂತ. ಸರಿ ಆಯಿತು ಬಿಡು, ನನ್ನ ಕೆಲಸ ನಾನೇ ಮಾಡ್ಕೊತೀನಿ ಅಂತೆಲ್ಲ ಹೇಳಿ ಆ ಸೂಟ್ ಕೇಸ್ ಎಲ್ಲ ತೊಗೊಂಬಂದು ಇಲ್ಲಿ ಇಡ್ತಾನೆ. ಈ ಕಡೆ ಇಟ್ಮೇಲೆ ಆಮೇಲೆ ವಿದ್ಯಾ ಹೋಗಿ ಗೋಡೆ ಹಿಂದೆ ನಿಂತು ಹೇಳ್ತಾಳೆ, ಮೊದಲೇ ಈ ಅಟ್ಟಿನಲ್ಲಿ ನೀರಿಲ್ಲ ಏನಿಲ್ಲ, ಮತ್ತು ಬಾತ್ರೂಮ್ನಲ್ಲಿ ಹೋಗಿ ನೀನು ನೀರು ತೊಗೊಂಬ ಅಂದರೆ ತಂದು ಕೊಡೋರು ಯಾರು? ಸರಿ ಬಿಡು, ನನಗೆ ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲೆಲ್ಲ ಬಂದೋಬಸ್ತ್ ಮಾಡ್ಕೊಂಡು ಹೋಗ್ತೀನಿ, ಏನು ಊರಲ್ಲಿ ನೀನೊಂದೇ ನಾ ಬುದ್ಧಿವಂತೆ ಅಂತೆಲ್ಲ ಬೈತಾನೆ. ಹೌದು ಪಾಪ, ಊರಲ್ಲಿ ನೀನೊಂದೇ ಬುದ್ಧಿವಂತೆ ಎಲ್ಲ ನೋಡ್ಕೊತಿದ್ದಿ, ಎಲ್ಲ ಗೊತ್ತಿರೋದು ಅಂತ ಬೈತಾನೆ. ಆವಾಗ ಅವ್ನು ಸರಿ ಬಿಡು ಅಂತೇಳಿ ವಾಲ್ ಟರ್ನ್ ಮಾಡೋಣಂತ ಆ ಕಡೆ ಹೋಗ್ತಿರ್ತಾನೆ. ಈ ಕಡೆ ವಿದ್ಯಾ ಒಬ್ಬಳೇ ರೂಮಲ್ಲಿ ಕುಂತಿರ್ತಾಳೆ. ಆಮೇಲೆ ಈ ಕಡೆ ಸಾವಿತ್ರಿ ಮತ್ತು ವಿನಂತ್ರಿ ಇಬ್ಬರು ಮಾತಾಡ್ತಾನೆ. ನೋಡಮ್ಮ ಅಲ್ಲಮ್ಮ, ಫಸ್ಟು ವಿದ್ಯಾ ಅಷ್ಟೇ ಇದ್ದಾಳೆ, ನೀರು ಬಂದ್ ಮಾಡೋಣ ಅಂದ್ಕೊಂಡೆ, ಆಮೇಲೆ ಈಗ ಭದ್ರ ಮಾಮನು ಅಲ್ಲೇ ಹೋಗೋಣ, ಮತ್ತು ನೀರಿಲ್ಲ ಅಂತೇಳಿ ಇಬ್ಬರು ಅಲ್ಲಿಂದ ಬಂದು ಆ ಅಟ್ಟಿಯಿಂದ ಬಂದು ಈ ಅಟ್ಟಿಗೆ ಸೇರ್ಕೊಂಡ್ಬಿಟ್ರೆ ಕಷ್ಟ, ಮತ್ತು ನಾವು ಮಾಡಿರೋದೆಲ್ಲ ವೇಸ್ಟ್ ಆಗುತ್ತೆ, ಹೋಗಿ ನಾನು ವಾಲ್ ಆನ್ ಮಾಡ್ತೀನಿ ಅಂತ ವಿನಂತ್ರಿ ಬಂದು ವಾಲ್ ಆನ್ ಮಾಡಿ ಯಾರಿಗೂ ಗೊತ್ತಿರಲ್ಲ ಅನ್ನಂಗೆ ಹೋಗ್ತಾ ಇರ್ತಾಳೆ. ವಾಪಸ್ ಹೋಗ್ತಾ ಅದೇ ಟೈಮಿಗೆ ಭದ್ರ ಬಂದುಬಿಡ್ತಾನೆ. ಭದ್ರನ ನೋಡಿ ಏನು ವಿನಂತಿ ಅಂತ, ಮಾಮ ಅದು ಈ ವಿದ್ಯಾ ಒಬ್ಬಳೇ ಇದ್ದಲ್ಲ, ವಿದ್ಯಾನೆಲ್ಲಿಂದ ಓಡಿಸ್ಬೇಕಂತೇಳಿ ಅಟ್ಟಿಯಲ್ಲಿ ನೀರು ಬರಲಾರ್ದಂಗೆ ವಾಲ್ ಬಂದ್ ಮಾಡಿದ್ದೆ, ಇಂಥವೆಲ್ಲ ಮಾಡಬೇಡ, ನಿಮ್ಮ ಜೊತೆ ನಾನು ಸೇರ್ಕೊಂಡಿದ್ದೀನಿ ನನಗೆಲ್ಲ ಆಗುತ್ತೆ ಅಂತ ಅವ್ರ ಮಾವ ಬೈತಾನೆ. ಬೈದಾಗ ಮತ್ತು ನೀನು ಇದೆಯಾ ಅಂಥೇಳಿ ವಾಲ್ ಆನ್ ಮಾಡಿದೆ, ಇಂಥದಕ್ಕೆಲ್ಲ ಹೆದರಂಗಿಲ್ಲ ಏನೇ ಇದ್ದರೂ ಫೇಸ್ ಟು ಫೇಸ್ ಜಗಳ ಮಾಡಬೇಕು, ಅವಳು ಇಂಥದಕ್ಕೆಲ್ಲ ಹೆದರೋದಿಲ್ಲ ಅಂತೆಲ್ಲ ಹೇಳ್ತಾನೆ. ಸರಿ ಮಾಮ ಅಂತೆಲ್ಲ ಹೇಳಿ ಹೋಗ್ಬಿಡ್ದ. ಅವಳು ಇಷ್ಟಕ್ಕೆಲ್ಲ ಹೆದರ್ಕೊಂಡು ನಮ್ಮ ಮಗಳೇ ಅಲ್ಲ ಅಂತಂದೆಲ್ಲ ಹೇಳಿ, ಸರಿ ಹೆಂಗನ ಮಾಡಿ ಇವಳನ್ನ ದೂರ ಮಾಡ್ತೀನಿ. ಸರಿ ಈಗ ಹೊಟ್ಟೆ ಹಸ್ಕೊಂಡು ಏನು ಕೆಲಸ ಮಾಡೋಕೆ ಐಡಿಯಾ ಬರೋಂಗಿಲ್ಲ, ಫಸ್ಟ್ ಊಟ ನೋಡ್ಕೊಂಡು ಆಮೇಲೆ ಬಾಕಿ ಕೆಲಸ, ಊಟ ಮಾಡಿದರೆ ಐಡಿಯಾ ತಾನಾಗೆ ಬರ್ತೈತೆ ಅಂತೆಲ್ಲ ಹೇಳಿ ಈ ಕಡೆ ಇಲ್ಲಿ ಹೊರಗಿದ್ದು ನೋಡ್ತಾನೆ ಇರ್ತಾಳೆ ವಿನಂತ್ರಿ. ಇದೇ ಟೈಮಿಗೆ ಕಣ್ಮಣಿ ವಿದ್ಯಾನ ಹೆದರ್ಸೋಣಂತ ಒಳಗಡೆ ಹೋಗ್ತಾಳೆ. ಬಾಕಲು ತೆಗೆದು ಒಳಗಡೆ ಹೋದರೆ ವಿದ್ಯಾ ಕಸ ಅಂತ ಇರ್ಬೇಕು. ಬಂದು ಅಲ್ಲಿ ಕಸ ಅಂತಿರ್ಬೇಕಾದ್ರೆ ಅಲ್ಲಿ ನಿಂತಿದ್ದಾಗ, ನಾನು ಮದುವೆ ಆದಾಗಿದ್ದ ನಿಮ್ಮನ್ನು ನೋಡೋಕ್ಕೆ ಆಗಿರಲಿಲ್ಲ, ಹೀಗೆ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ಈಗೆಲ್ಲ ನೀನು ಮಳ್ಳು ಮಾಡಿ ನೀನು ಏನೇನೋ ಮಾತಾಡಿದರೆ ನಿನ್ನ ಮಾತನ್ನು ಕೇಳಾಗ ಮಳ್ಳಾಗೆ ಅಮ್ಮಮ್ಮ ನಮ್ಮಮ್ಮ ಅಲ್ಲ ನಾನು ಅಂತೆಲ್ಲ ಹೇಳ್ತಿದ್ದ. ಈ ಮಾತನ್ನು ಕದ್ದು ಕೇಳಿಸ್ಕೊಂಡು ವಿನಂತ್ರಿ ಹೊರಗಡೆ ನಿಂತು, ಮತ್ತು ಸಾವಿತ್ರಿ ಇಲ್ಲಿ ಬಾರಿ ಒಂದು ವಿಚಾರ ಆಯ್ತಂತ ಅವ್ರ ಅಮ್ಮನ ಕರ್ಕೊಂಡು ಬಂದ್ಬಿಡ್ತಾ, ಕದ್ದು ಕೇಳಿಸ್ಕೊಂಡಂತ ಹೊರಗಿಂತ. ಈ ಕಡೆ ವಿದ್ಯಾನು ಅವರ ಈ ಕಣ್ಮಣಿ ಇಬ್ಬರು ಜಗಳ ಮಾಡ್ತಿದ್ದಾಗ, ಈಗ ನಾನೇನು ಹೇಳಿದ್ರು ನೀವು ಕೇಳಲ್ಲ, ನಾನೇನು ಹೇಳಿದ್ರು ನೀವು ಅರ್ಥ ಮಾಡು, ನಮ್ಮಪ್ಪ ನಮ್ಮ ಅಣ್ಣ ಎಷ್ಟು ಬೇಜಾರನಾಗಿ ಎಷ್ಟು ನೊಂದ್ಕೊಂಡಿದ್ದಾರೆ, ನಮ್ಮ ಮನೆ ಅಟ್ಟಿ ಅವರೆಲ್ಲರೂ ಒಂದೊಂದು ಕಣ್ಣೀರಿಗೂ ನೀನು ಬೆಲೆ ಕಟ್ಟಬೇಕು, ನಾನು ಮಾಡ್ತೀನಿ, ಇದೆಲ್ಲ ನಾನು ರಿವೆಂಜ್ ತೀರಿಸ್ಕೊತೀನಿ ಅಂತೆಲ್ಲ ವಿದ್ಯಾ ಕಣ್ಮಣಿ ಚಾಲೆಂಜ್ ಆಗ್ತಾ ಇರ್ತಾಳೆ. ಈಗ ಹೌದು, ಹೆಣ್ಮಕ್ಳು ಎಲ್ಲ ಕಡೆ ಸುಮ್ಮನೆ ಇರಬಾರ್ದು, ನೀವು ಮೊದಲಿಂದ ಜಾಸ್ತಿ ಮಾತಾಡ್ತೀರಂತ ಕೇಳ್ಪಟ್ಟೆ ನಾನು, ಆದರೆ ಹೆಣ್ಮಕ್ಳು ಎಲ್ಲ ಕಡೆ ಸೈಲೆಂಟ್ ಆಗಿರಬಾರ್ದು, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ರೆ ಚೆನ್ನಾಗಿ, ನನಗೆ ಇಷ್ಟ ಆಯಿತು ಅಂತೆಲ್ಲ ಹೇಳ್ದ. ನೀನೇನೇ ಹೇಳಿದ್ರು ನೀನೇನೇ ಕೇಳಿದ್ರು ನಾನು ಮಾತ್ರ ಬದಲಿ ಆಗಲ್ಲ, ನಾನು ಚಾಲೆಂಜ್ ಮಾಡ್ತೀನಿ ಅಂತೆಲ್ಲ ಹೇಳ್ತೀನಿ. ಅವ್ರ ಅಣ್ಣನ ಹೆಂಡತಿಗೆ ಚಾಲೆಂಜ್ ಮಾಡ್ತಾರೆ ವಿದ್ಯಾನು ಎಷ್ಟು ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಳೆ. ವಿದ್ಯಾ ಕನ್ವಿನ್ಸ್ ಮಾಡಿದ್ರು ಕಣ್ಮಣಿ ಮಾತ್ರ ಕನ್ವಿನ್ಸ್ ಆಗೋದಿಲ್ಲ. ಅಲ್ಲಿದ್ದ
ಚಾಲೆಂಜ್ ಮಾಡಿ ಹೋಗ್ಬಿಡ್ತಾರೆ. ಈ ಕಡೆಯಿಂದ ಸಾವಿತ್ರಿ ಮತ್ತು ವಿನಂತ್ರಿ ಇಬ್ಬರು ಕದ್ದು ಕೇಳಿಸ್ಕೊತಾ ಇರ್ತಾರೆ. ಇವರೇನೇನು ನೋಡಮ್ಮ ಈ 3 ಅಡಿಗೆ ಹಣ್ಣುಗಾಯಿ ನೀರುಗಾಯಿ ಮಾಡ್ತಾರೆ ಅಂತ ವಿನಂತ್ರಿ ಅವ್ರ ಅಮ್ಮನ ಮುಂದೆ ಹೇಳ್ತಿರ್ತಾರೆ. ಇವರೆಷ್ಟು ಮಾತಾಡಿದ್ದು ಇವರೆಲ್ಲ ಕದ್ದು ಕೇಳಿಸ್ಕೊತಾನೆ ಇರ್ತಾರೆ. ನೋಡು ಚಾಲೆಂಜ್ ಅಂದರೆ ಚಾಲೆಂಜ್ ಅಂತೆಲ್ಲ ಹೇಳ್ತಲ್ಲ, ಇದೆಲ್ಲ ನಾನು ಸುಮ್ಮನೆ ಬಿಡೋಂಗಿಲ್ಲ, ಸುಮ್ಮನೆ ಇರೋಂಗಿಲ್ಲ, ನೋಡ್ತಾ ಇರೋ ನೀನು ನಾನು ಏನು ಮಾಡ್ತೀನಿ ಅಂತೆಲ್ಲ ವಿದ್ಯಾಗೆ ಹೇಳಿ ವಿದ್ಯಾಗೆ ಆವಾಜ್ ಹಾಕ್ತಾ ಇರ್ತಾಳೆ. ಈ ಕಡೆಯಿಂದ ಸಾವಿತ್ರಿಗೂ ವಿನಂತ್ರಿಗೂ ಖುಷಿ ಇವರಿಬ್ಬರು ಈ ಥರ ಮಾಡ್ತಾ ಇರೋದು ನೋಡಿ. ಆದ್ರೂ ವಿದ್ಯಾ ಎಷ್ಟು ಕನ್ವಿನ್ಸ್ ಮಾಡೋಕ್ಕೆ ಹೋಗ್ತಾಳೆ. ಕನ್ವಿನ್ಸ್ ಮಾಡಿದ್ರೂ ಕೇಳೋದೇ ಇಲ್ಲ ಕಣ್ಮಣಿ. ನಿಮಗೆ ಅರ್ಥ ಆಗ್ತಾ ಇಲ್ಲ, ಯಾಕಂದರೆ ನೀವು ನಿನ್ನೆ ಮೊನ್ನೆ ಬಂದಿದ್ದೀರಿ ಈ ಮನೆಗೆ ಅಂತೆಲ್ಲ ಹೇಳ್ತಾರೆ. ನೀವು ಇದ್ದಿದ್ದಿಲ್ಲಲ್ಲ ಈ ಸಮಸ್ಯೆ ಎಲ್ಲ ಇದ್ದಾಗ ಅಂತೆಲ್ಲ ಹೇಳಿದ್ರೂ ಕೇಳಲ್ಲ. ಅಲ್ಲಿದ್ದ ಕಣ್ಮಣಿ ಹೋಗ್ಬಿಡ್ತಾಳೆ. ಕಣ್ಮಣಿ ಹೋದಾಗ ಈ ಕಡೆಯಿಂದ ಈ ಕಸ ಇನ್ನು ಗೂಡಿಸ್ತಾನೆ ಇರ್ತಾಳೆ. ಕಣ್ಮಣಿ ಹೋದ್ಮೇಲೆ ಕೂಡ ಕಸ ತೊಗೊಂಬಂತು ಇವ್ರ ಮೇಲೆ ಬಿಡ್ತಾಳೆ. ಬೇಕಂತಲೇ ಎರಚ್ತಾಳೆ ನೋಡಿ ಕೂಡ, ಬೇಕಂತಲೇ ಎರಚ್ತಾಳೆ. ಹೀಗೇನೆ ನನ್ನ ಮೇಲೆ ಕಸ ಹಾಕ್ತೀಯಾ ನೀನು ಅಂತೆಲ್ಲ ವಿನಂತ್ರಿ ಬೈತಾಳ. ನೀವು ಕದ್ದು ಕೇಳಿಸ್ಕೊಂತಿರೋದು ನಾನು ನೋಡಿಲ್ಲ, ನೀವು ಕದ್ದು ಕೇಳಿಸ್ಕೊಂತೀರಂತ ನಾನೇನಾದರೂ ನೋಡಿದೆ ಕಸದ ಜೊತೆ ಖಾರ ಪುಡಿನೂ ಸೇರಿಸಿ ಎಸೆದು ಬಿಡ್ತಿದ್ದೀನಿ. ಏನೇ ಎಷ್ಟೇ ನಿನಗೆ ಚರ್ಬಿ ಅಂತ ವಿನಂತ್ರಿ ಕೇಳ್ತಾಳ. ಹೌದಾ ಅಂದರೆ ಅವ್ರ ನೋಡ್ಕೊಳಮ್ಮ ಎಷ್ಟು ಚರ್ಬಿ ಹುಡುಗಿ ಅಂದ. ಇಳಿಸ್ತೀನಿ ನಾನು ಬಿಡ್ತೀನ ಈ ಚರ್ಬಿ ಇಳಿಸ್ತೀನಿ ಅಂತ ಹೇಳ್ತಾಳೆ. ಇದೇ ಟೈಮಿಗೆ ಈ ಕಡೆಯಿಂದ ಈಶ್ವರಿ ಮಗಳು ಚೈತ್ರ, ಅಲ್ಲ ಕಣವ ಇದೇನಿದು ಭದ್ರನು ಇನ್ನೇನು ದೂರ ಆಗ್ಬಿಡ್ತಾನ ಅಂದರೆ ಈ ಭದ್ರನ ಹೋಗಿ ಅಲ್ಲೇ ಸಂಸಾರ ಮಾಡಕತ್ತಾನ, ಇದೇನಿದು ಅಲ್ಲಿಗೆ ಕರ್ಸ್ಕೊಂಡ್ಬಿಟ್ಲ, ಆ 3 ಅಡಿ ಎಷ್ಟು ಚುರುಕಿದಾಳ ಅಂತಂತೆಲ್ಲ ಈಶ್ವರಿ ಮಗಳು ಮಾತಾಡ್ತಾ ಇರ್ತಾಳ. ಇರಲಿ ಕಣೆ ಹಿಂಗೆ ಇರಲ್ಲ ಟೈಮು ಅಂತ ಅವರಮ್ಮ ಮಗಳು ಇಬ್ಬರು ಮಾತಾಡ್ತಾರೆ. ಈ ಕಡೆಯಿಂದ ಕಣ್ಮಣಿ ಇದ್ದಾಳಲ್ಲ, ಅಂದರೆ ಕಣ್ಮಣಿಗೆ ಇದು ಮಾಡಬೇಕಂತ ಇಷ್ಟ, ಹೊರಗಡೆ ತಿಂಡಿ ತಿನ್ನಬೇಕಂತ ಇಷ್ಟ ಇದೆ. ಮನೇಲಿ ರಿಸ್ಟ್ರಿಕ್ಷನ್, ಅಲ್ಲಿದ್ದರೆ ಮಾವ ರಿಸ್ಟ್ರಿಕ್ಷನ್, ಇಲ್ಲಿ ಇದ್ದರೆ ಮನೇಲಿ ರಿಸ್ಟ್ರಿಕ್ಷನ್. ಏನು ಸ್ನ್ಯಾಕ್ಸು ಆ ಥರ ಎಲ್ಲ ಜಂಕ್ ಫುಡ್ ಎಲ್ಲ ತಿನ್ನೋಕ್ಕೇನು ಬಿಡೋಲ್ಲ, ಹೊರಗಿನ ತಿಂಡಿ ತಿನ್ನೋಕ್ಕೆ ಬಿಡೋಲ್ಲ ಅಂತ. ಆಯಿತು ಮನೇಲಿ ಬೇಜಾರು ಮಾಡಬಾರ್ದು, ಇಲ್ಲಿದ್ದ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿಬಿಟ್ರೆ ಬೆಂಗಳೂರು ಮೈಸೂರು ಹೈವೇ ಟಚ್ ಆಗುತ್ತೆ ಆಯಿತಾ. ಮನೆಯಲ್ಲಿ ಹೆಂಗೋ ಹಟ್ಟಿಯಲ್ಲಿ ಹೆಂಗೋ ಕಾರ್ ಇದ್ದಾವೆ, ಡ್ರೈವರ್ನ ಕರ್ಕೊಂಡೋಗಿ ಹೋಗಿ ತಿಂದು ಬಂದುಬಿಡು, ಇಲ್ಲಿ ಮನೆಯಾಗೂ ಬೇಜಾರಾಗಿರಬಾರ್ದು ಅಲ್ಲಿನೂ ಆಗಿರಬಾರ್ದು ಹೋಗೋಣ ಅಂತ. ಈ ಕಡೆಯಿಂದ ವಿದ್ಯಾ ಅವರಮ್ಮ ಫೋನ್ ಮಾಡಿ, ಹೋಗಿ ಆ ಗೌಡ್ರ ಮನೇಲಿ ನೀನು ಸೇರಿಸ್ಕೊಂಡ್ರ ಏನಂತ ಅವರಮ್ಮ ಕೇಳ್ತಿರ್ಬೇಕಾದ್ರೆ, ನಾನೇನು ಆಸೆ ಇಟ್ಕೊಂಡು ಬಂದಿದ್ನಿ ಅದೇ ಆಯ್ತವ, ನನ್ನನ್ನು ಮನೆಯಲ್ಲಿ ಸೇರಿಸಿಲ್ಲ ಅಂದರೆ. ಹೌದಾ ಏನಾಯಿತು ಅಂತಂದರೆ, ಇಲ್ಲ ಔಟ್ ಹೌಸಲ್ಲಿ ನಾನೇ ಇರ್ತೀನಿ ಅಂತೇಳಿ ನಾನೇ ಡಿಸೈಡ್ ಮಾಡಿದ್ದೆ. ನಿನಗೇನಾದರೂ ಬುದ್ಧಿ ಇದೆಯಾ ಅಂತೆಲ್ಲ ಕೇಳಿ, ಔಟ್ ಹೌಸ್ಗೂ ಅಲ್ಲಿಗೂ ಏನು ವ್ಯತ್ಯಾಸ? ಇಲ್ಲ ಕಣವ ನನಗೆ ಸ್ವಾಭಿಮಾನನೇ ಮುಖ್ಯ ಅಂತ ಹೇಳ್ತಾರೆ. ಸರಿ ಅಂತೆಲ್ಲ ಹೇಳಿ ಅವರಮ್ಮನೂ ಬೈತಾರೆ. ಸಾವಿತ್ರಿ ವಿನಂತ್ರಿ, ಏನಮ್ಮ ಇದು ಭದ್ರ ಮಾಮ ನನ್ನ ಮನಸ್ಸು ಬದಲಿ ಮಾಡಿ ಅವಳ ಮೇಲೆ ಪ್ರೀತಿ ಬಂದುಬಿಟ್ರೆ ಹೆಂಗೆ ಮಾಡೋದು ನಾನು ಅಂತ ಹೇಳು ಸಾವಿತ್ರಿ ವಿನಂತ್ರಿ. ಮತ್ತು ಅವರಮ್ಮನೂ ಮತ್ತು ಇನ್ನೊಂದು ಸೀನ್ ಒಳಗೆ ಅವರಮ್ಮ ವಿದ್ಯೆ ಅವರಮ್ಮ ಮಾತಾಡ್ತಾ ಇರ್ತಾರೆ. ಅಲ್ಲ ನೀನು ಆ ಮನೆಗೆ ಬಾಡಿಗೆ ಕೊಟ್ಟಿದ್ದೀಯ ಅಂದರೆ ನೀನು ಎಷ್ಟು ದಡ್ಡಿ ಕಣೆ ಅಂತ ಅವರಮ್ಮ ಹೇಳಿದ. ಇಲ್ಲಮ್ಮ ನನಗೆ ಸ್ವಾಭಿಮಾನನೇ ಮುಖ್ಯ, ಅವರು ಇಲ್ಲೇ ಇದ್ದಾರಾ, ನಮ್ಮ ಮನೆಯವರು ಕೂಡ ಇದರಲ್ಲೇ ಇದ್ದಾರಾ ಅಂತೆಲ್ಲ ಹೇಳ್ತಿರ್ತಾರೆ. ಹೆಂಗೋ ಒಂದು ಏನು ಹೇಳಿದ್ರು ಕೇಳೋದೇ ಇಲ್ಲ, ನೀನು ಎಷ್ಟು ಹಠಮಾರಿ ಇದೆಯಾ ಅಂತ ಅವರಮ್ಮನೂ ಬೈತಾಳೆ. ಹೋಗಿ ಹಟ್ಟಿಯಲ್ಲಿ ಇದ್ರೆ ಆಯಿತು ಅಂತೆಲ್ಲ, ಇಲ್ಲ ಅಂತಂದೆ. ಒಟ್ಟಿಗೆ ಬಾಳ್ಬೇಕಲ್ಲ, ಅವರು ಇಲ್ಲೇ ಬಂದಿದ್ದಾರೆ. ಸರಿ ನೀನು ಫೋನ್ ಮಾಡಿಗೋ ನಾನು ಓದ್ಕೋಬೇಕಂತ ಅವರಮ್ಮಗೆ ಫೋನ್ ಇಡ ಅಂತ ವಿದ್ಯೆ ಹೇಳ್ತಾಳೆ. ಅವರಮ್ಮ ಬೇಜಾರಾಗ್ಬಿಡ್ತಾಳೆ. ವಿದ್ಯಾ ಅವರಮ್ಮ ಬೇಜಾರು. ನೆಕ್ಸ್ಟ್ ಎಪಿಸೋಡಲ್ಲಿ ಇಲ್ಲಿ ಈಶ್ವರಿ ಮಗಳು ಬೇಕಂತ ಸತಾಸಕ್ಕೆ ಬಂದಿರ್ತಾರೆ, ಮುದ್ದು ಸೊಸೆ ಅಂತ ಈಶ್ವರಿ ಅಂದಾಗ ಗೊತ್ತಿರ್ತೈತೆ ಇವ್ರ ಮನಸ್ಸು ಹೆಂಗಿದೆ ಅಂಥೇಳಿ ವಿದ್ಯಾಗೆ ಗೊತ್ತಿರುತ್ತೆ. ಹೇಳಿ ಕತೆ ಅಂತೆಲ್ಲ ಹೇಳ್ತಾಳೆ. ನೋಡವ ಇಂಥ ಬಂಗಾರದಂಥ ಸೊಸೆ ಇಷ್ಟು ದೊಡ್ಡ ಅರಮನೆಯಲ್ಲಿ ಬಾಳ್ತಾಳಂದರೆ ನೀನೇನವ ಇಲ್ಲಿ ಔಟ್ ಹೌಸಲ್ಲಿ ಬಂದುಬಿಟ್ಟಿಯಲ್ಲ ಅಂತ ಅವ್ರ ಅತ್ತೆ ಹೇಳ್ತಾಳೆ. ನೀವು ಮೊದಲೇ ಯಾವುದಕ್ಕೂ ಮನಸ್ಸು ತುಂಬ ನೊಂದ್ಕೊಂಡಿದ್ದೀರಿ, ಮತ್ತು ಇದಕ್ಕೊಂದು ನೊಂದ್ಕೊಂಡು ಜಾಸ್ತಿ ಯಾಕೆ ನೊಂದ್ಕೊತೀರಾ ಅಂತೆಲ್ಲ ಅವ್ರ ಅತ್ತೆಗೆ ಹೇಳ್ತಾಳೆ. ಅಂದರೆ ಅವ್ರು ಗೊತ್ತು ಅವ್ರ ಅತ್ತೆ ಇನ್ನೂ ಬದಲಿ ಆಗಿಲ್ಲ ಅಂತದ್ದು ಗೊತ್ತಿರುತ್ತೆ, ಆ ಅರ್ಥದಲ್ಲಿ ಹೇಳ್ತಿರ್ತಾರೆ. ನೆಕ್ಸ್ಟ್ ಎಪಿಸೋಡು ಇಂಟ್ರೆಸ್ಟಿಂಗ್ ಆಗಿದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಿಮ್ಮ ನೆಚ್ಚಿನ ಸೀರಿಯಲ್ ನಿಮ್ಮ ಜೊತೆ ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಿಮ್ಮ ನೆಚ್ಚಿನ ಸೀರಿಯಲ್ ನಿಮ್ಮ ಜೊತೆ.